ನಮಸ್ಕಾರ ರೀ. ಇವತ್ತು ಮುಂಜಾನೆ ವ್ಲಾಗ್ ಮಾಡೋಕ್ಕಾಗಿಲ್ಲ, ಸ್ವಲ್ಪ ಬ್ಯುಸಿ ಇದ್ದೆ. ಹಾಗಾಗಿ ಒಂದು ಸ್ಟೋರಿ ಅಪ್ಲೋಡ್ ಮಾಡೋದಿತ್ತು, ಸ್ವಲ್ಪ ರೆಕಾರ್ಡ್ ಮಾಡಿದ್ದೆ. ಇಲ್ಲಿ ನನ್ನ ಸುಪುತ್ರ ಕುಂತ ನೋಡ್ರಿ. ಗ್ರೇಪ್ಸ್ ತಂದು ಕೊಟ್ಟಿನಿ ಇಲ್ಲಿ, ಆಯಿತು ತಿನ್ಕೋತು. ಆ್ಯಪಲು ಬರೀ ಇದೆ. ಈ ಸೀಸನ್ ಬಂತಂದ್ರೆ ಸಾಕು ಗ್ರೇಪ್ಸ್. ಅವ್ರಿಗೆ ಸಣ್ಣ ಇದ್ದಾಗಿಂತೂ ಗ್ರೇಪ್ಸ್ ತಿಂದು ಮಾಡ್ರಿ. ಬನಾನ ಹಿಸ್ ಫೇವ್ರೇಟು. ಇನ್ನು ಬ್ಲಾಗ್ ಅದ, ಕಂಟಿನ್ಯೂ ಮಾಡ್ತೀನಿ. ಬಾಯ್. ಇವತ್ತು ಆ್ಯಕ್ಚುಲಿ ನಾನು ಪಾರ್ತಿಗೆ ಕೆಳಗೆ ಕರ್ಕೊಂಡು ಹೋಗ್ಬೇಕಿತ್ತು. ಜಸ್ಟ್ ಲಿಫ್ಟ್ನಾಗ ಎಂಟ್ರ್ ಆಗಿವಿ, ಕರೆಂಟ್ ಹೋಗ್ಬಿಡ್ತು. ನಡುವೇ ಸಿಗಿ ಬಿದ್ದಿದ್ವಿ ನೋಡ್ರಿ. ಪಾರ್ತ್ ಇದ್ದಿದ್ದಿಲ್ಲ ಅಂದ್ರೆ ನನಗೇನು ಹೆದರಿಕೆ ಆಗ್ತಿರ್ಲಿಲ್ಲ, ಯಾಕಂದ್ರೆ ಅವ ಇದ್ನಲ್ಲ, ನನಗೆ ಒಂಥರ ಕ್ಲೋಸ್ಟ್ರೋಫೋಬಿಯಾ ಥರ ಆಗ್ಲಾಕತ್ತಿತ್ತು. ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಆಗಿತ್ತಪ್ಪ, ಭಾಳ ವರ್ಸ್ಟ್ ಎಕ್ಸ್ಪೀರಿಯೆನ್ಸ್. ನಮ್ಮ ಪಾರ್ಕಿಂತ ಪಾರ್ಥನ ಫ್ರೆಂಡ್ಸೇ ಭಾಳ ದೊಡ್ಡವ್ರು ಅದಾರ. ಅವ್ರ ಜೊತೆ ಅಂತೂ ಹೆಚ್ಚು ತಲೆ ತಿಂತಾನಲ್ಲ ಪಾಪ. ಹುಡ್ಗಿಗೆ ಪಾಪ ಅವ್ನಿಗೆ ಕಾಡ್ಸಕತ್ತಿದ್ಲು ನಮ್ಮಮ್ಮ ಅಮ್ಮ ಅಂತಿಕೊಂಡು. ಅವ ಏನು ನಾ ಬಂದ್ರೆ ಸಾಕೋದಕ್ಕೆ ನಾ ಕೆಳಗೆ ಅವ್ನಿಗೆ ವಾಕಿಂಗಿಗೆ ಕರ್ಕೊಂಡು ಹೋಗ. ಇಲ್ಲಿ ಆ ಡಾಗ್ಸ್ನ ಹಿಡ್ಕೊಳಿಕ್ಕೆ ಹೋಗಿ ಗುಡ್ಡೆ ಕೆಳಗೆ ಬಿದ್ದುಬಿಟ್ಟಿದ್ದ ಮಣ್ಣಾಗ. ಹಂಗೇನದು ಸಣ್ಣ ಪುಟ್ಟ ಅಂತೂ ಇವು ಕಾಮನ್ ಇರ್ತಾವ, ಅವಕ್ಕೇನು ಮಾಡೋಕ್ಕಾಗಂಗಿಲ್ಲ. ಸ್ವಲ್ಪ ಮಣ್ಣಾಗ ಕೆಸರಾಗ ಬಿದ್ದು ಇದ್ರನ್ನೇ ಮಕ್ಳು, ಈಗಿನ ಮಕ್ಳು ಇಲ್ಲ ಅಂದ್ರೆ. ಈಗಿನ ಕೆಲವು ಪೇರೆಂಟ್ಸ್ ಇರ್ತಾರಲ್ಲ, ಹಂಗೆ ಹಿಂಗೆ ಅಂತಾರೆ. ಬಟ್ ನಾವು ಆ ಥರ ಮೈಂಡ್ಸೆಟ್ಟೇ ಇಟ್ಕೊಂಡಿಲ್ಲ. ಬೆಳ್ಳಿ ಏಳಿ ಏನಾದರೂ ಮಾಡಲಿ, ಯಾಕಂದ್ರೆ ನಾವು ಹಾಗೆ ಎದ್ದು ಬಿದ್ದನೇ ಬಂದೀವಲ್ಲ, ನಡೀತದ. ಇಲ್ಲಿ ಡಾಗ್ ಜೊತೆ ಅಂತ ಆಟ ಆಡಕತ್ತಿದ್ದ. ಒಂದು ಸ್ವಲ್ಪ ನನಗೆ ಹೆದರಿಕೆ ಆಗಕತ್ತಿತ್ತು, ಯಾಕಂದ್ರೆ ಫಸ್ಟ್ ಟೈಮಲ್ಲ ನಾವು ಹಿಂಗೆ ಒಂಥರ ಇದು ಮಾಡೋದು.